ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅನ್ವನು. ಇಷ್ಟೊತ್ತು ರೋಸ್ಮೆರಿ ನೀರನ್ನು ಹಚ್ತಾ ಇದೆ ತಲೆಗೆ. ನಾನೇ ಮಾಡ್ಕೊಂಡಿದ್ದು ಮನೆಯಲ್ಲಿ. ಇತ್ತೀಚೆಗೆ ಸ್ವಲ್ಪ ಏರ್ ಫಾಲು ಜಾಸ್ತಿ ಆಗೋಗಿದೆ. ಸೊ ಹಂಗಾಗಿ ಏನೇನೋ ಮಾಡೋದು. ಒಂದು ಕಾಲದಲ್ಲಿ ಇದೆಲ್ಲ ಏನು ಮಾಡ್ತಾನೆ ಇರಲಿಲ್ಲ. ಬರೀ ಕೊಬ್ಬರಿ ಎಣ್ಣೆ ಹಚ್ಚೋವು, ಸ್ನಾನ ಮಾಡೋವು, ವಾರದಲ್ಲಿ 2 ದಿನ 3 ದಿನ. ಆವಾಗ ಕೂದಲು ತುಂಬಾನೇ ಚೆನ್ನಾಗಿತ್ತು. ಯಾವಾಗ ಓವರ್ ಕೇರ್ ಮಾಡಕ್ಕೆ ಹಿಡಿದ್ವಿ ಅದು ಯಥಾ ಪ್ರಕಾರ ಹಾಳಾಗ್ತಾ ಬಂತು. ಅಡುಗೆ ಮನೆ ಕೆಲಸ ಅರ್ಧಂಬರ್ಧ ಮಾಡಿ ಇಟ್ಬಿಟ್ಟು ಆಮೇಲೆ ಓದಿ ಅದನ್ನ ಹಚ್ಕೊಂಡು ಬಂದ್ಬಿಡೋಣ ಫಸ್ಟ್, ಆಮೇಲೆ ಸ್ನಾನಕ್ಕೆ ಹೋಗಕ್ಕೆ ಸರಿ ಹೋಗುತ್ತೆ ಅಂತ. ಈಗ ಮನು ಹೋಗ್ತಾ ಇದ್ದಾರೆ ಚಿಕನ್ ತರಕ್ಕೆ. ಇವತ್ತು ತಂದೂರಿ ಮಾಡೋಣ ಅಂತ ನಾನೇ ಹೇಳಿದೆ. ಬರೀ ಗ್ರೇವಿ ತಿಂದು ಬೋರ್ ಆಗಿದೆ, ನಾಳೆ ಸ್ಯಾಟರ್ಡೆ ಮಾಡಲೇಬೇಕು. ಸೊ ಅದಕ್ಕೆ ಇವತ್ತು ಒಂದು ಟೈಮ್ಗೆ ತಂದೂರಿ ಮಾಡ್ಕೊಡೋಣ ಅಂತ. ಆ OTG ತಗೊಂಡಿದ್ಕಾದ್ರೂ ನಾವು 2 ಸರಿ ಯೂಸ್ ಮಾಡಿದೀವಾ ಅಷ್ಟೇ. 2 ಸರಿ ಅದನ್ನ ತೆಗಿಯೋದೇ ಇಲ್ಲ. ಅದನ್ನ ಕ್ಲೀನ್ ಮಾಡೋದು ಯಾರು ಅನ್ನೋದೇ ಒಂದು ದೊಡ್ಡ ತಲೆನೋವು. ಅದಕ್ಕೆ ಅದೇ ಬೇಡ ಬಿಡ ತೆಗಿ ಸೈಡಿಗೆ ಇಡು ಅನ್ನಂಗೆ ಆಗತ್ತೆ. ಸರಿ ಓಡ್ಪ ಅಷ್ಟೊತ್ತಿಗೆ. ಇಲ್ಲ ಮಾಲ್ಟ್ ಕೊಡ್ತೀನಿ, ಕುಡ್ಕೊಂಡೇ ಹೋಗ್ಬಿಡು. ಗ್ಯಾಪ್ ಸರಿ ಹೋಗುತ್ತೆ ಅಲ್ಲಿಗೆ. ಬಂದು ಕುಡಿಯೋದು ಅಂದರೆ ಇದಾಗುತ್ತೆ ನೋಡಿ. ನಮ್ಮ ದಿನಚರಿಗಳು ಮುಗಿಯೋಷ್ಟೊತ್ತಿಗೆ ಇಷ್ಟೊತ್ತಾಗೋಗೈತೆ. ಸ್ನಾನವಾಗಿ ಪೂಜೆ ಆಗಿ ಊಟ ಆಗಿ ಇಬ್ಬರು ಆರಾಮಾಗಿ ಮಾತಾಡಿಕೊಂಡು TV ನೋಡ್ಕೊಂಡು ಕೂತಿದ್ವಿ. ಟೈಮ್ ಆಯ್ತು ಇವಾಗ 3 ಗಂಟೆ. ಎದೋಗ್ಬೇಕು. ಆವಾಗಲೇ ಮನು ಚಿಕನ್ ತಂದು ಇಟ್ಟಿದ್ರಲ್ಲ, ಇವತ್ತು ತಂದೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡಿಫ್ರೆಂಟಾಗಿ. ಆವಾಗಲೇ ಹೇಳ್ತಾ ಇದೆಯಲ್ಲ, ಬೆಳಗ್ಗೆನೇ ಡಿಸೈಡ್ ಮಾಡಿದ್ದೆ ತಂದೂರಿ ಮಾಡೋಣ ಅಂತ. ನಾನು ನಾಳೆನೂ ಪುನಃ ಬೇರೆ ಏನಾದರೂ ಮಾಡಬೇಕು. ಒಂದೇ ಥರ ಕರಿ ತಿಂದು ಬೇಜಾರಾಗಿದೆ. 1-2 ಸರಿ ಡಿಫ್ರೆಂಟ್ ಕರಿ ಮಾಡಿದ್ದೆ, ಚೆನ್ನಾಗಿತ್ತು. ಬಟ್ ಕರಿ ಕರಿ ಅಲ್ವಾ, ನಾವೇನೇ ಡಿಫ್ರೆಂಟಾಗಿ ಮಾಡಿದ್ರು ಅದೇ ಫೀಲ್ ಕೊಡತ್ತದು. ಸೊ ಅದಕ್ಕೇನೆ ಕಬಾಬ್ ಮಾಡು ಅಂದರು ಮನು. ಬಟ್ ಕಬಾಬು ಈ ಕೆಮ್ಮಲ್ಲಿ ನಾನು ಕಬಾಬ್ ತಿಂದರೆ ಅಷ್ಟೇ ಮಕಾಡೆ ಮಲ್ಕೊಬಿಡ್ತೀನಿ. ಬೇಡ ತಂದೂರಿ ಮಾಡೋಣ ವಿತೌಟ್ ಆಯಿಲ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ರೆಸಿಪಿ ನಂದಲ್ಲ, ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾಳೆ, ನಮ್ಮ ದೊಡ್ಡಕ್ಕ ಬೃಂದಕ್ಕ. ಅವಳಿಗೆ ಫೋನ್ ಮಾಡಿ ಏನೇನು ಹಾಕಬೇಕು ಮ್ಯಾರಿನೇಷನ್ಗೆ ಅಂತೆಲ್ಲ ಕೇಳ್ಕೊಂಡಿದ್ದೀನಿ. ಇವಾಗ ಅಂಗಡಿಗೆ ಹೋಗಿ ಬರಬೇಕು. ಕೆಲವೊಂದು ಐಟಮ್ ಮಿಸ್ ಆಗಿದೆ, 1-2-3 ಐಟಮ್. ಬರ್ತೀಯಾ? ಹೋಗಿ ಬರಲ್ಲ ನಾನೇ? ವಾಕಿಂಗ್ ಅಲ್ವಾ, ಬಾ ಬಂದು ಮಲ್ಕೊಳ್ಳಿವಂತೆ. ಇಲ್ಲೇ ತಾನೆ, ತಿಂದ ತಕ್ಷಣ ಹೋಗಿ ಮಲ್ಕೋಬೇಡ. ಪುನಃ ಹೊಟ್ಟೆ ಹೆಂಗೋ ಕರ್ಗೈತೆ, ಆಮೇಲೆ ವಾಪಸ್ ಬಂದ್ಬಿಡುತ್ತೆ. ಈಗ ನಾನು ಡಯಟ್ ಚೇಂಜ್ ಮಾಡಿಸಿದ್ಮೇಲೆ ಮನು ಫುಲ್ ಹೊಟ್ಟೆ ಕರ್ಗೋಗಿದ್ದೆ ಗೊತ್ತಾ ಅಲ್ವಾ? ಯು ಶುಡ್ ಥ್ಯಾಂಕ್ ಟು ಮೀ. ನಡ್ಕೊಂಡು ಹೋಗ್ತಾ ಇದ್ದೀವಿ ವಾಕಿಂಗ್ ಆಫ್ಟರ್ ಲಂಚ್. ಮಳೆ ಬರಂಗಾಗಿದೆ ಆಲ್ರೆಡಿ ಅಲ್ಲ? ಗೊತ್ತು. ಮೋಡ ಏನಂತ ಪುರಿ. ಒಂದೊಂದ್ಸರಿ ಮಳೆ ಮೋಡ ಆಗತ್ತೆ, ಒಂದೊಂದ್ಸರಿ ಬಿಸಿಲು ಬರ್ತೈತೆ. ಹೌದಾ? ನಾನಂತೂ ಜಾಸ್ತಿ ಹೊರಗಡೆ ಬಂದೇ ಇಲ್ಲ ಬಿಡಿ ಇವತ್ತು. ಇಲ್ಲೇ ಬಾ ಮನು, ಇಲ್ಲೇ ಹಾಂ ಇಲ್ಲೇ. ಪ್ಯಾಕೆಟ್ ಕೊಡಿ ಜೀರಾ ಪೌಡ್ರು, ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಿ ಚಿಕ್ಕದು, ಕಸೂರಿ ಮೆಥಿ. ಇದೊಂದು ಚಿಕ್ಕ ಅಂಗಡಿ, ಇಲ್ಲಿ ಎಲ್ಲಾನು ಸಿಗುತ್ತೆ. ಇಲ್ಲೂ ಆಲ್ಮೋಸ್ಟ್ ಆಲ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ತರಕಾರಿಗಳು ಸೇರಿ. ಯೂಶಲಿ ಹಾಲು ತಗೊಳಕ್ಕೆ ಬರೋದಿಲ್ಲ ನೋಡಿ. ಎಷ್ಟಿದೆ ರೇಟ್ ಇಲ್ಲಿ ಬೆಳಗ್ಗೆ ಹೋದ್ ಬಂದರೆ ಗೊತ್ತಾಗುತ್ತೆ, ಸುಮಾರು ಇರೋದು. ಇಲ್ಲಿ ನೋಡ್ರಿ, ಇಲ್ಲಿ ಯಾವುದೋ ಹೋಲ್ಸೇಲ್ ಬ್ರ್ಯಾಂಡೆಡ್ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಹಾಕೋದು ಲೇಡೀಸ್ ವೇರು. ನೋಡ್ತಿದ್ದಂಗೆ ಓಡ್ತಾವೆ. ನನ್ನ ಕೈಗೆ ಇದನ್ನೆಲ್ಲ ಕೊಟ್ಬಿಟ್ಟು ಇಟ್ಕೊ, ಒಂದು ನಿಮಿಷ ಪ್ರೈಸ್ ನೋಡ್ಕೊಂಡ್ಬರ್ತೀನಿ ಅಂತ. ಹಿಂಗೆ ಇವರು ಎಲ್ಲಿ ಬಟ್ಟೆ ಕಾಣಂಗಿಲ್ಲ, ಓಡ್ತಾ ಇರ್ತಾರಪ್ಪ. ಆಯ್ತೇನಪ್ಪ, ಸಿಗ್ಲಿಲ್ವಾ? ಒಂದೇ ಒಂದು ಪ್ಯಾಟ್ರನ್ ಐತೆ, ಅದು ನನಗೆ ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಓಕೆ, ಬರತ್ತಂತೆ ಸ್ಟಾಕು ಇನ್ನೊಂದು 2-3 ವೀಕ್ಸ್ ಬಿಟ್ಟು, ಆಮೇಲೆ ನೋಡೋಣ. 2 hours later. ಚಿಕನ್ ಮ್ಯಾರಿನೇಷನ್ ಮಾಡೋಣ ಅಂತ ಬಂದಿದ್ದೀನಿ. ಅದಕ್ಕೆ ಇಲ್ಲಿ ಮಸಾಲೆ ಡಬ್ಬ ಆ್ಯಂಡ್ ಬೇರೆ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಮ್ಯಾರಿನೇಷನ್ ಮಾಡೋದೇನೆ. ಅದಕ್ಕೇನು ಇದೇ ಪ್ರೊಸೀಜರಲ್ಲಿ ಹಾಕು ಅಂತ ನಮ್ಮ ಅಕ್ಕ ಏನು ಹೇಳಿಲ್ಲ. ನನಗೆ ಯಾವ ಅನುಕೂಲ ಆ ಪ್ರೊಸೀಜರಲ್ಲಿ ಹಾಕ್ಕೊಂಡು ಹೋಗೋದು. ಇದಕ್ಕೆ ನಾನು ಹಾಕ್ತಾ ಇರೋದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ಬೇಕಿರೋದೇ 1 ಸ್ಪೂನ್ ಅಷ್ಟು ಅದು ಗ್ರೈಂಡ್ ಆಗಲ್ಲ ಅಂದ್ಬಿಟ್ಟು ರೆಡಿ ತಂದೆ. ಬಟ್ ಈ ರೆಡಿ ಏನೋ ನಂಗೆ ಇಷ್ಟನೇ ಆಗಲ್ಲ. ಅದ್ರ ಸ್ಮೆಲ್ಲೇ ಒಂಥರ ನಂಗೆ ಇಷ್ಟನೇ ಆಗಲ್ಲ. ಮನೇಲಿ ಮಾಡಿದ್ರೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಬಟ್ ಇವಾಗೇನು ಮಾಡೋಕ್ಕಾಗಲ್ಲ, ತಂದಿದ್ದೀನಿ. ಇದಕ್ಕೆ ನಾನು ನೆಕ್ಸ್ಟ್ ಹಾಕಂತೀನಿ ಸ್ವಲ್ಪ ಕಸೂರಿ ಮೆಥಿ. ಇದನ್ನ ಸ್ವಲ್ಪ ಚೆನ್ನಾಗಿ ಹಿಂಗೆ ಕ್ರಷ್ ಮಾಡಿ ಹಾಕು ಅಂದವಳೆ ನಮ್ಮ ಅಕ್ಕ. ಅದಕ್ಕೆ ಕ್ರಷ್ ಮಾಡ್ತಾ ಇದ್ದೀನಿ. ಅರ್ಶಿನದ ಪುಡಿ, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ ಆ್ಯಂಡ್ ಫೈನಲ್ ಲಾಸ್ಟ್ ಮಸಾಲ ಧನಿಯಾ ಪೌಡರ್. ಇದಕ್ಕೆ ಇವಾಗ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಮೊಸರು. ಸೊ ಇಷ್ಟೆಲ್ಲ ಹಾಕಿದಾದ್ಮೇಲೆ ಇವಾಗ ನಾನು ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದು ನಿಂಬೆಹಣ್ಣು ಜ್ಯೂಸು. Ese trasero mata. Comienza el perreo de la raza.
ಕಿಚನ್ ಕೆಲಸ ಎಲ್ಲ ಮುಗೀತಪ್ಪ. ನನ್ನ ಕಿಚನ್ ಕ್ಲೀನ್ ಆ್ಯಂಡ್ ನೀಟಾಗಿ ಹೋಯ್ತು. ಇನ್ನು ಸಂಜೆ ತನಕ ಇನ್ನೇನು ಕೆಲಸ ಇಲ್ಲ ಇಲ್ಲಿ. ಲಾಸ್ಟ್ ಒಂದೇ ಒಂದು ಕೆಲಸ, ತವಾ ಒಂದು ಬಿಸಿಗಿಟ್ಟಿದ್ದೀನಿ. ನಿನ್ನೆ ಇವತ್ತು 2 ದಿನ ದೋಸೆ ಹಾಕಿದ್ನಲ್ಲ, ಅದಕ್ಕೆ ವಾಶ್ ಮಾಡಿಬಿಟ್ಟು ಹೀಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಲೈಟಾಗಿ ಅಪ್ಲೈ ಮಾಡಿ ಎತ್ತಿಟ್ರೆ ಅಲ್ಲಿಗೆ ಮುಗೀತು. ಇನ್ನು ಕಿಚನ್ ಒಳಗಡೆಗೆ ತಲೆ ಹಾಕಲ್ಲ. ನೀರು ಕುಡಿಯೋಕೆ ಒಂದಕ್ಕೆ ಬರ್ಬೋದೇನೋ ಅಷ್ಟೇ. ಇನ್ನು ಟೈಮ್ ಇದೆ. ಇವಾಗ ಆರಾಮಾಗಿ ಕೂತ್ಕೊಂಡು ಮೊಬೈಲ್ ನೋಡೋದು. ಮಲ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ಹೋಗಿ ಲಾಗಿನ್ ಮಾಡೋಕ್ಕೆ ಇನ್ನೂ 15-20 ಮಿನಿಟ್ಸ್ ಟೈಮ್ ಇದೆ. ಇಷ್ಟರಲ್ಲಿ ಲಾಗಿನ್ ಇಷ್ಟ ಇಲ್ಲ. ಅದಕ್ಕೆ ಕೂತ್ಕೊಂಡು ಆರಾಮಾಗಿ ಮೊಬೈಲ್ ನೋಡೋಣ ಇವಾಗ. ನೋಡಿ, ಅಷ್ಟು ಹೆಲ್ದಿಯಾಗಿ ಲಂಚ್ ಮಾಡಿಕೊಟ್ಟಿದ್ದೀನಿ. 4 ದೋಸೆ ತಿನ್ನಿಸಿದ್ದೀನಿ ವಿತ್ ಸ್ಪೈಸಿ ಚಟ್ನಿ. ಆದರೂ ಇಲ್ಲಿ ಕಳ್ಳಬೇಕು ಏನು ಮಾಡ್ತಾ ಇದ್ದೀನಿ. ಕಳ್ಳಬೇಕು ಬಾಯಲ್ಲಿ ಏನಿದೆ ಆ ಮಾಡಿ ಏನಿಲ್ಲ ಅಲ್ಲ, ಅಲ್ಲಿ ಪಕ್ಕ ಕವರಲ್ಲಿದೆ ನೋಡಿ. ಇತ್ತೀಚೆಗೆ ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟವ್ರೆ ಮೂಂಗ್ ದಾಲ್ಗೆ. ತರೋದು ಒಂದು ಪ್ಯಾಕ್ 2 ದಿನದಲ್ಲಿ ಖಾಲಿ ಮಾಡೋದು. ಹಂಗೆ ಏನೋ ಇವ್ರು ಮುಟ್ಟೋದೇ ಇಲ್ವೇನೋ ಅನ್ನೋಂಗೆ ತಿನ್ನೋ ತನಕ ತಿನ್ಬಿಟ್ಟು ಆಮೇಲೆ ತಂದ್ಬಿಟ್ಟು ಅಲ್ಲಿ ನನ್ನ ಟೇಬಲ್ ಮೇಲೆ ಇಡೋದು. ಅದು ನಾವು ಟಚ್ಚು ಮಾಡಲ್ಲ. ಕೆಮ್ಮದ್ರಲ್ಲೇ ಗೊತ್ತಾಗುತ್ತೆ, ಟಚ್ ಮಾಡಲ್ಲ. ಇಲ್ಲ, ನಾನೇನು ಮೂಂಗ್ ದಾಲ್ ಏನು ತಿನ್ನಲ್ಲ. ನನಗೆ ಇಂಟ್ರೆಸ್ಟು ಇಲ್ಲ ಅದು. ನನಗೆ ಪುನಃ ಇವತ್ತು ಒಬ್ಬಟ್ಟು ತಿನ್ನಬೇಕು ಅನ್ನಿಸ್ತಾ ಇದೆ. ಇವತ್ತೇನು ಬೇಜಾರಾಗಿಲ್ಲ, ಆರಾಮಾಗಿ ನಾರ್ಮಲಾಗೇ ಇದ್ದೀನಿ. ಯಾಕೋ ಹಬ್ಬದಿಂದ ಈಚೆಗೆ ಸಿಕ್ಕಾಬಿಟ್ಟೆ ಒಬ್ಬಟ್ಟು ಕ್ರೇವಿಂಗ್ ಆಗ್ತಾ ಇದೆ. ನಾನು ಅಷ್ಟು ಚೆನ್ನಾಗಿ ಮಾಡ್ಕೊಂಡು ತಿಂದ್ಬಿಟ್ನಾ ಅಂತ ನನಗೆ ಡೌಟ್ ಹೊಡಿತಾ ಇದೆ. ಅಂದ್ರೂ ಟೇಸ್ಟು ಚೆನ್ನಾಗಿ ಮಾಡಿದ್ದೆ, ಬಟ್ ಅದೇ ಟೇಸ್ಟ್ ಮಿಸ್ ಮಾಡ್ಕೊಂತ ಇದ್ದೀನಿ. ನಾನು ಮಾಡೋಕ್ಕಾಗಲ್ವೇ? ಊರಿಗೆ ಹೋಗಿದ್ರೆ ನಮ್ಮ ಅಮ್ಮನ ಹತ್ರ ಮಾಡಿಸ್ಕೊಂಡು ತಿನ್ಬೋದಿತ್ತು. ಆಫೀಸ್ ಲಾಗಿನ್ ಮಾಡಿದ್ದೀನಿ. ಇವಾಗ ಜಸ್ಟ್ ಒಂದು 25 ಮಿನಿಟ್ಸ್ ಆಗಿದೆ ಅಷ್ಟೇ ಲಾಗಿನ್ ಮಾಡಿ. ಇವತ್ತು ಲಾಸ್ಟ್ ಈ ಶಿಫ್ಟ್. ಏನ್ಮನು ಮಂಡೆಯಿಂದ ಆಸ್ ಯೂಶುವಲ್ 2 to 11. ಅಬ್ಬಾ ಸಾಕಪ್ಪ. ಈ ವೀಕ್ ಫುಲ್ಲು ಕಂಟಿನ್ಯೂಸ್ ಆಗಿ ಇದೇ ಶಿಫ್ಟ್ ಮಾಡಿದೆ ಅಲ್ವಾ. ನನ್ನ ಕೆರಿಯರ್ ಬಿಗಿನಿಂಗ್ ಡೇಸ್ ನೆನಪಾಗ್ತಾ ಇತ್ತು. ನಿನ್ನೆ ನೈಟ್ ಕುತ್ಕೊಂಡು ನೆನೆಸ್ಕೊಂತಾ ಇದೆ. ಆ್ಯಕ್ಚುಲಾಗಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ನೈಟ್ ಶಿಫ್ಟ್ ಜೊತೆಗೆ. ನನಗೆ ಅದು ಇಮ್ಯಾಜಿನೇಷನ್ನೂ ಇರಲಿಲ್ಲ. ಎಲ್ಲಿಗೆ ಹೊರಟೆ ಮನು? ಹೌದಾ, ಕೇಳಿದೆ. ಸಡನ್ ಆಗಿ ತೆಗ್ದಲ್ಲ, ಮಳೆ ಬೇರೆ ಬರಂಗಾಗಿದೆ. ಅದಕ್ಕೆ ಬರುತ್ತೆ, ಹೋಗುತ್ತೆ, ಬಿಸಿಲು ಬರುತ್ತೆ, ಗುಡುಗು ಬರುತ್ತೆ, ಅದಕ್ಕೆಲ್ಲ ಎದ್ಕೊಂಡು ಮನೇಲಿ ಇರೋದು. ಆಯ್ತು, ಬೈ. ಲಾಕ್ ಮಾಡ್ಕೊಂಡು ಹೋಗು. ಮನು ಹೊರಟ್ರು ಇವಾಗ ಹೊರಗಡೆಗೆ. ನಾನು ಆವಾಗಲೇ ನಂದು ಕೆರಿಯರ್ ಬಿಗಿನಿಂಗ್ ಡೇಸ್ ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಹೋಗ್ತಾ ಇದೆ ಅಲ್ವಾ. ನನ್ನ ಎಜುಕೇಷನು LKG ಇಂದ MBA ತನಕನೂ ವಿತೌಟ್ ಬ್ರೇಕ್ ಓದ್ಕೊಂಡು ಬಂದಿದ್ದು. ಹಂಗಾಗಿ ನಾನು ಮೊದಲೇ ಡಿಸೈಡ್ ಮಾಡಿಬಿಟ್ಟಿದ್ದೆ, ನಾನು ಬ್ರೇಕ್ ತಗೊಂಡು ಆಮೇಲೆ ನಾನು ಏನಿದ್ರು ಕೆಲಸ ಸ್ಟಾರ್ಟ್ ಮಾಡೋದು ಅಂತ. ಹಂಗಾಗಿ ನಾನು ಆಫ್ ಕ್ಯಾಂಪಸ್ ಇಂಟರ್ವ್ಯೂಗಳೇ ಅಟೆಂಡ್ ಮಾಡಿದ್ದು, ಲೈಕ್ ವಾಕ್-ಇನ್ ಇಂಟರ್ವ್ಯೂಗಳೆಲ್ಲ ಅಟೆಂಡ್ ಮಾಡ್ಕೊಂಡು ಕೆಲಸ ತಗೊಂಡಿದ್ದು. ಫಸ್ಟ್ ಕೆಲಸಕ್ಕೆ ಸೇರಿದಾಗ ಮನು ನಂಗೆ ಗೊತ್ತಿತ್ತು, ಅವ್ರು ಹೊರಗಡೆಗೆ ಹೋದರೆ ವಿತಿನ್ 5-10 ಮಿನಿಟ್ಸಲ್ಲಿ ನನಗೆ ಕಾಲ್ ಮಾಡ್ತಾರೆ. ಅದನ್ನ ಏನು ಅಂತ ಮನೇಲೇ ಹೇಳೋಗ್ಬೋದು ತಾನೆ. ಅವರಿಗೆ ಇದು ಯಾವಾಗಲೂ ಒಂದು ಹ್ಯಾಬಿಟ್ಟು. ಹಿಂಗೆ ಹೋಗಿರಲ್ಲ, ಒಂದು 5-10 ಮಿನಿಟ್ಸಲ್ಲಿ ಒಂದು ಏನೋ ನೆನ್ಪು ಮಾಡ್ಕೊತಾರೆ, ಕಾಲ್ ಮಾಡಿ ಹೇಳ್ತಾರೆ. ಇರಲಿ, ಅದು ಬಿಡಿ. ನನ್ನ ಕೆರಿಯರ್ ಡೇಸ್ ಮಾತಾಡ್ತಾ ಇದೆ. ನಾನು ಸಡನ್ನಾಗಿ ನೆನಪಾಗಿದೆ ಎಲ್ಲ ಶೇರ್ ಮಾಡಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಇದೇ ಶಿಫ್ಟಲ್ಲಿ ಇದ್ದಿದ್ದು ನಾನು. 4 to 1 ಶಿಫ್ಟು. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೆ. ಯಾಕೆಂದರೆ ನನಗೆ ಅದು ಮೊದಲಿಂದನೂ ಹ್ಯಾಬಿಟ್ಟು. ಡೇ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತೀನಿ, ನೈಟ್ ಟೈಮು ಅಷ್ಟು ನಿದ್ದೆನೇ ಬರಲ್ಲ. ಅದು ಇನ್ನೂ ಕಂಟಿನ್ಯೂ ಆಗ್ತಾನೇ ಇದೆ ನನಗೆ. ಸೊ ಹಂಗಾಗಿ 4 to 1 ಶಿಫ್ಟ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೆ. ಲೇಡಿ ಮ್ಯಾನೇಜರ್ ಇದ್ದಿದ್ದವಾಗ. ಆ ಲೇಡಿ ಮ್ಯಾನೇಜರ್ ಅಂತೂ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದ್ರು ನನಗೆ. ಈಗಲೂ FBL ಎಲ್ಲ ಟಚ್ಚಲ್ಲಿ ಇದ್ದಾರೆ, ಬಟ್ ರೇರು ಮಾತಾಡೋದು. ಅವರು ನಮ್ಮ ಏರಿಯಾದಲ್ಲೇ ಬರೋರು. ಒಂದೇ ಕ್ಯಾಬಲ್ಲಿ ಹೋಗೋ, ಒಂದೇ ಕ್ಯಾಬಲ್ಲಿ ಬರೋ. ಹಂಗಾಗಿ ಚೆನ್ನಾಗಿ ಫ್ರೆಂಡ್ಸ್ ಆಗೋಗ್ಬಿಟ್ಟಿದ್ವಿ. ಒಂದು 6 to 7 ಮಂತ್ಸ್ ಆ ಪ್ರಾಜೆಕ್ಟಲ್ಲಿ ಇದ್ದೆ ಅಂದ್ಕೊಳ್ಳಿ. ಆಮೇಲೆ ನಾನು ಬ್ಯಾಡ್ ಲಕ್ಕೋ ಏನೋ ಪ್ರಾಜೆಕ್ಟ್ ಚೇಂಜ್ ಆಗ್ಬಿಡ್ಬೇಕಾ ಟಕ್ ಅಂತ. ಅದು ನೋಡಿದ್ರೆ ಡೆಡ್ ಆಪೋಸಿಟ್ ಶಿಫ್ಟ್ ಇರೋ ಪ್ರಾಜೆಕ್ಟ್ ಅದು. ಅಂದರೆ ಅದರಲ್ಲಿ 2 ಶಿಫ್ಟ್ ಇರೋದು. ಮಾರ್ನಿಂಗ್ 7 to ಈವ್ನಿಂಗ್ 4, ಈವ್ನಿಂಗ್ 7 to ಮಾರ್ನಿಂಗ್ 4. ಅದು ಎವ್ರಿ ಮಂತು ರೊಟೇಷನಲ್ ಆಗೋದು. ಅದು ಅದರಲ್ಲಿ ಇರೋರು ಇದಕ್ಕೆ ಬರೋರು, ಈ ಶಿಫ್ಟಲ್ಲಿ ಇರೋರು ಅದಕ್ಕೆ ಹೋಗೋರು. ಎವ್ರಿ ಮಂತು ರೊಟೇಷನ್ ಆಗೋದಾ. ನನಗೆ ಆಗ್ತಾನೇ ಇರಲಿಲ್ಲ ಅಪ್ಪ, ಲಿಟ್ರಲಿ. ಇನ್ನೇನು ಈ ಶಿಫ್ಟಿಗೆ ಅಡ್ಜಸ್ಟ್ ಆಗ್ತಾ ಇದ್ದೀವಿ ಟೈಮಿಂಗ್ಸಿಗೆ ಅನ್ನೋಷ್ಟು ಟಕ್ ಅಂತ ಇನ್ನೇನು ನಾಳೆ 1 ಮಂತ್ ಆಗೇ ಹೋಗಿರೋದು ಚೇಂಜ್ ಆಗೋಗೋದು ಶಿಫ್ಟು. ಪುನಃ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗೋ. ಪ್ರತಿ ತಿಂಗಳು ಹಿಂಗೆ ಆಗೋದು. ಅದು ಸಿಕ್ಕಾಬಟ್ಟೆ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ತಿತ್ತು ನನಗೆ. ಅದರಲ್ಲೂ ಆ ಮ್ಯಾನೇಜರ್ ಇದನ್ನ ಒಬ್ಬ ಜೆಂಟ್ಸು, ಕೇಳಕ್ಕೆ ಹೋಗಬೇಡಿ. ನನ್ನ ಎಂಟೈರ್ ಕೆರಿಯರಲ್ಲಿ 1 and only ವೆರಿ ವರ್ಸ್ಟ್ ಬ್ಯಾಡ್ ಮ್ಯಾನೇಜರ್ ಅಂತ ನನಗೇನಾದರೂ ಇದ್ರು ಅಂತಂದರೆ ಆ ಮನುಷ್ಯ ಒಬ್ಬರೇನೆ. ಇವತ್ತಿಗೂ ನೆನೆಸ್ಕೊಂಡು ಬೈತಾ ಇರ್ತೀನಿ ನಾನು. ಮನು ಹತ್ರನೂ ಹೇಳ್ತಾ ಇರ್ತೀನಿ ಅವಾಗವಾಗ ನೆನೆಸ್ಕೊಂಡು. ಆ ಮ್ಯಾನೇಜರ್ ಅಂಡರಲ್ಲಿ ಇದ್ದಾಗ ಕಾರ್ಪೊರೇಟ್ ಅಂದ್ರೇ ಹಿಂಗೇನಾ ಅಂತ ಅಂದ್ಕೊಂಡು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅಸಹ್ಯ ಬಂದ್ಬಿಟ್ಟಿತ್ತು ನನಗೆ ಕಾರ್ಪೊರೇಟ್ ವರ್ಡ್ ಮೇಲೆ. ಆ ಥರ ಇದ್ದರು ಆ ಮ್ಯಾನೇಜರು. ನಮಗೆ ಫೋನ್ ಮಾಡಿ ಹುಷಾರಿಲ್ಲ ಅಂತಂದ್ರೂ ರಜಾ ಕೊಡ್ತಾ ಇರಲಿಲ್ಲ, ಸಿಕ್ ಲೀವ್ಗಳು. ಇಲ್ಲಿ
ಆಫೀಸಲ್ಲಿ ಡಾರ್ಮೆಂಟ್ರಿ ಇದೆ, ಬಂದು ರೆಸ್ಟ್ ಮಾಡು, ನಿಂಗೆ ಆರಾಮ್ ಅನ್ಸಿದ್ಮೇಲೆ ಬಂದು ಕೆಲಸ ಮಾಡು ಅಂತ ಅನ್ನೋರು. ಆಮೇಲೆ ನಾವು ಹೆಣ್ಮಕ್ಳು ಫೋನ್ ಮಾಡ್ಬಿಟ್ಟು ನಮಗೆ ಮಂತ್ಲಿ ಸೈಕಲ್ ಇದೆ, ಆಗ್ತಾ ಇಲ್ಲ, ಸಿಕ್ನೆಸ್ ಇದೆ, ಸ್ಟಮಕ್ ಏಕ್ ಇದೆ ಅಂತಂದ್ರೆ ಪರವಾಗಿಲ್ಲ ಬಾ ಟ್ಯಾಬ್ಲೆಟ್ ಹಾಕೊಂಡು ಇಲ್ಲೇ ಡಾರ್ಮೆಂಟ್ರಿಯಲ್ಲಿ ರೆಸ್ಟ್ ಮಾಡಿ ಆರಾಮ್ ಅನ್ಸಿದ್ಮೇಲೆ ಕೆಲಸ ಮಾಡು. ಹಿಂಗೇನೆ ಕೊನೆಗೆ ಅದು ಹೆಂಗಾಗೋಯ್ತು ಅಂದರೆ ನನ್ನ ಹೆಲ್ತ್ ಮೇಲೆ ಲಿಟ್ರಲಿ ಸಿಕ್ಕಾಬಟ್ಟೆ ಇಂಪ್ಯಾಕ್ಟ್ ಆಯಿತು ನನಗೆ. ಅದು ನನಗೆ ಆನ್ ಆ್ಯಂಡ್ ಆಫ್ ಫೀವರ್ಗಳು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ನೀನು ರಜಾ ಕೇಳಿದ್ರೆ ರಜಾ ಕೊಡಲ್ಲ, ನಾನು ಟ್ಯಾಬ್ಲೆಟ್ ಡೋಲೋ ನುಂಗ್ಕೊಳ್ಳೋದು, ಪ್ಯಾರಾಸಿಟಮಲ್ ನುಂಗೋದು, ಹೋಗೋದು, ಹಿಂಗೆ ಮಾಡ್ಕೊಂಡಿದ್ನ. ಅದು ಕೊನೆಗೆ ನನಗೆ ಟೈಫಾಯ್ಡಿಗೆ ಟರ್ನ್ ಆಗೋಯ್ತು. ಒಂದಿನ ಆಫೀಸಲ್ಲೇ ನಾನು ಗಿಡ್ಡಿನೆಸ್ ಜಾಸ್ತಿ ಆಗ್ಬಿಟ್ಟು ಅನ್ಕಾನ್ಷಿಯಸ್ ಆಗಿ ಬಿದ್ಬಿಟ್ಟಿದೆ ನಾನು. ಆವಾಗ ಇಮಿಡಿಯೇಟ್ ಅಲ್ಲಿ ಅದು ವೈಟ್ ಫೀಲ್ಡಲ್ಲಿ ಇತ್ತು ಆಫೀಸು, ಅಲ್ಲೇ ನಮ್ಮದು ಟೀಮ್ಮೇಟ್ಸು ಮ್ಯಾನೇಜರು ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಡಾಕ್ಟ್ರು ನೋಡ್ಬಿಟ್ಟು ತುಂಬ ವೀಕ್ ಆಗೋಗಿದ್ದಾರೆ ಇವರು, ಬ್ಲಡ್ ಟೆಸ್ಟ್ಗಳೆಲ್ಲ ಆಗಬೇಕು, ಅಡ್ಮಿಷನ್ ಮಾಡಬೇಕು. ನಾನು ಅಡ್ಮಿಟ್ ಆಗಲ್ಲ ಅಂತ. ಅದು ಅವತ್ತು ನೈಟ್ ಶಿಫ್ಟಲ್ಲಿ ಇದ್ದೆ. ಅವಾಗ ನಾನು ಮಿಡ್ ನೈಟು ಎಷ್ಟು ಒಂದು 2:30 ಅಲ್ಲೇನೋ ಹಂಗಾಗಿದ್ದು ನನಗೆ. ಆಮೇಲೆ ಅಲ್ಲಿ ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡಿ ನಿಮ್ಮ ರಿಸ್ಕ್ ಮೇಲೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅಂದ್ಬಿಟ್ಟು ಬ್ಲಡ್ ಟೆಸ್ಟ್ ಎಲ್ಲ ನೀವು ಮಾಡಿಸ್ಲೇಬೇಕು. ಸೊ ನಂದು ಹಿಸ್ಟ್ರಿ ಎಲ್ಲ ಕೇಳ್ಕೊಂಡ್ರು, ಯಾವಾಗಲಿಂದ ಫೀವರ್ ಇದೆ ಏನು ಎತ್ತ ಅಂತ ಎಲ್ಲಾನು ಹೇಳ್ದೆ. ಆವಾಗಲೇ ಡಾಕ್ಟ್ರು ಗೆಸ್ ಮಾಡಿದ್ರು, ಇದ್ಯಾಕೋ ಪ್ರಾಬಬ್ಲಿ ಟೈಫಾಯ್ಡಿಗೆ ಟರ್ನ್ ಆಗಿರೋ ಥರ ಕಾಣಿಸ್ತಾ ಇದೆ, ಯಾವುದಕ್ಕೂ ತರೋಗಿ ಚೆಕಪ್ ಮಾಡಿಸ್ಕೊಳ್ಳಿ ನೀವು ಅಂತ. ಆಮೇಲೆ ಎಮರ್ಜೆನ್ಸಿ ಕ್ಯಾಬ್ ಮಾಡಿ ಆಫೀಸಿಂದಾನೆ ಮನೆಗೆ ಕಳ್ಸರು. ನೆಕ್ಸ್ಟ್ ಡೇ ನಮ್ಮಪ್ಪ ಬಂದು ಕರ್ಕೊಂಡು ಹೋದ್ರು, ಯಾಕೆಂದ್ರೆ ಅವಾಗ ನಾನು PGಯಲ್ಲಿದ್ದೆ. ಆಮೇಲೆ ಅಲ್ಲೋಗಿ ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿಸಿದ್ರೆ ಈ ಡಾಕ್ಟ್ರು ಗೆಸ್ ಮಾಡ್ದಂಗೆ ಅದು ಟೈಫಾಯ್ಡ್ ಆಗಿತ್ತು. ಆಮೇಲೆ 1 ಮಂತ್ ಸಿಕ್ ಲೀವ್ ತಗೊಂಡು ಊರಲ್ಲೇ ಇದ್ದು ರಿಕವರ್ ಎಲ್ಲ ಮಾಡಿಕೊಂಡು ಬಂದ ಮೇಲೆ ಅಲ್ಲಿಗೆ ಬಿಡಲಿಲ್ಲ, ಅದನ್ನ HR ಗೆ ಎಸ್ಕಲೇಟ್ ಮಾಡಿದೆ. ಆಮೇಲೆ ಹೋಗಿ ಹೇಳಿದೆ. ಅದು ಆ್ಯಕ್ಚುಲಿ ಬಿಗಿನಿಂಗಲ್ಲೇ ನನಗೆ ಯಾವಾಗ ಹುಷಾರಿಲ್ಲ ಅಂದಾಗ ನಾನು ಪ್ರಾಪರ್ ರೆಸ್ಟ್ ತಗೋಬಿಟ್ಟಿದ್ರೆ ನನಗೆ ಅದು ಟೈಫಾಯ್ಡ್ಗೆಲ್ಲ ಟರ್ನೇ ಆಗ್ತಾ ಇರಲಿಲ್ಲ. ನಾನು ಯಾವಾಗ ಇವ್ರು ರಜಾ ಕೊಡಲ್ಲ ಅಂದ್ಕೊಂಡು ನಾನು ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು ಡೋಲೋ ಪ್ಯಾರಾಸಿಟಮಲ್ಲು ಹಾಕೊಂಡು ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆದೆ. ಎನಿಮಿಕ್ ಆಗ್ತಾ ಹೋದೆ. ಅದು ಟೈಫಾಯ್ಡಿಗೆ ಟರ್ನ್ ಆಗಿದೆ. ಸದ್ಯ ಏನು ಹೆಚ್ಚು ಕಮ್ಮಿ ಆಗಲಿಲ್ಲ. ಆಮೇಲೆ ಅದು HR ತನಕ ಎಲ್ಲ ಎಸ್ಕಲೇಟ್ ಮಾಡಿ ಆಮೇಲೆ ಟೀಮ್ ಮೆಂಬರ್ಸ್ಗಳೆಲ್ಲ ಹೋಗಿ ಮಾತಾಡಿ ಆಮೇಲೆ ಆ ಮ್ಯಾನೇಜರ್ನ ಕರೆಸಿ ಮಾತಾಡಿ, ಏನಕ್ಕೆ ನೀವು ಟೀಮಲ್ಲಿರೋರಿಗೆ ಸಿಕ್ ಲೀವ್ಗಳು ಕೊಡಲ್ಲ ಅಂತ. ಅವರು ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ಅಂತ, ಏನೋ ಈ ಕಂಪ್ನಿ ಇವರೇ ಕಟ್ಟಿ ಬೆಳೆಸ್ತಾವ್ರೆ ಅನ್ನೋ ಥರ ಅಷ್ಟೆಲ್ಲ ಆಯಿತು ನೋಡಿ. ಸೊ ಹಂಗೆ ಅವರು ಒಬ್ಬರೇ ನನ್ನ ಎಂಟೈರ್ ಕೆರಿಯರಲ್ಲಿ ಅಷ್ಟು ಮ್ಯಾನೇಜರ್ ಅಂತ ಸಿಕ್ಕಿದ್ದು ಅವರು ಒಬ್ಬರನ್ನ ಬಿಟ್ಟರೆ ಇದುವರೆಗೂ ಸಿಕ್ಕಿರೋ ಮ್ಯಾನೇಜರ್ಗಳೆಲ್ಲ ಸೂಪರ್ ಡೂಪರು, ತುಂಬ ಒಳ್ಳೆಯವರು, ಹ್ಯುಮ್ಯಾನಿಟಿ ಇರೋರು. ಮೇನ್ಲಿ ಏನಾದ್ರು ಪರ್ಸ್ನಲ್ ಪ್ರಾಬ್ಲಮ್ಗಳಿದ್ರೆ ಇಶ್ಯೂಸ್ಗಳಿದ್ರೆ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಜನಗಳು ಹಂಗೆ ಇರ್ತಾರೆ, ಎಲ್ಲೋ ಆಡ್ಮೇಲೆ ನೋಡ್ತಾರೆ, ಎಲ್ಲೋ ಒಬ್ಬೊಬ್ರು ಆ ಮ್ಯಾನೇಜರ್ ಥರ ಇರ್ತಾರೆ. ಬಟ್ ಆ ಎಕ್ಸ್ಪೀರಿಯನ್ಸ್ ಆಗಿರೋದು ನನಗೆ ಕಾರ್ಪೊರೇಟ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಕಲಿಯೋದಕ್ಕೆ ತುಂಬಾ ಹೆಲ್ಪ್ ಆಯಿತು. ಆ ಅಪ್ಪನಿಂದ ತುಂಬ ಪಾಠಗಳು ಕಲ್ತಿದ್ದೀನಿ ನನ್ನ ಲೈಫಲ್ಲಿ. ಅದನ್ನ ನೋಡಿ ಇದುವರೆಗೂ ಮರ್ತಿಲ್ಲ. ಅದೇ ಆ ಅಪ್ಪನು ಒಳ್ಳೆಯವರಾಗ್ಬಿಟ್ಟಿದ್ರೆ ಯಾವಾಗಲೂ ಆ ಕಂಪ್ನಿ ಬಿಟ್ಟು ಬಂದಾಗಲೇ ಮರ್ತ್ಕೊಂಡ್ಬಿಡ್ತಾ ಇದೆ ಅನ್ಸತ್ತೆ. ಆ ಅಪ್ಪನ ನಾನು ಲೈಫ್ ಲಾಂಗು ನಾನು ಮರೆಯಲ್ಲ ಅನ್ಸತ್ತೆ. ನೆನ್ಪು ಮಾಡ್ಕೊಂಡಾಗೆಲ್ಲ ಬೈಕ್ ಅಂತ ಇರ್ತೀನಿ, ಹಂಗೆ ಮಾಡಿತ್ತಲ್ವಾ ಯಪ್ಪ ಅವಾಗ ಅಂತ. ಎನ್ವೇಸ್ ಹೋಗೋಣ, ಕೆಲಸ ಕಂಟಿನ್ಯೂ ಮಾಡೋಣ. ಮಾತು ಜಾಸ್ತಿ ಆಯಿತು. ಮನು ಬಂದ ಮೇಲೆ ವಾಕಿಂಗ್ ಹೋಗ್ಬೇಕು, ಅಷ್ಟೊತ್ತಿಗೆ ಸ್ವಲ್ಪ ಕೆಲಸನ ಕಂಪ್ಲೀಟ್ ಮಾಡ್ಕೊಂತೀನಿ. 2 hours later. ಇವಾಗ ಕಿಚನ್ಗೆ ಎಂಟ್ರಿ ಕೊಡ್ತಾ ಇದೀವಿ. ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ, ಆಯ್ತಾ ಒಂದು 4 hours ಆಯ್ತಲ್ವಾ? ಜಾಸ್ತಿನೇ ಆಯ್ತು. ಇದು ಲೈಟ್ ಆಗಿ 3 o'clock ಅಲ್ಲಿ 3 ಅಂದ್ರೆ ಇವಾಗ ಟೈಮ್ ಅಲ್ಲಿ 8 4 5 6 7 8 5 hours. ಸೊ ಸೂಪರ್ ಡೂಪರ್ ಆಗಿ ಮ್ಯಾರಿನೇಟ್ ಆಗಿರುತ್ತೆ. ಇವಾಗ ಇಷ್ಟೊತ್ತು ಯೂಟ್ಯೂಬ್ ಅಲ್ಲಿ ನೋಡ್ಕೊಂತ ಇದೆ, ಸಿಂಪಲ್ ಆಗಿ ಡಿಫ್ರೆಂಟ್ ಆಗಿ ಹೆಂಗ್ ಮಾಡಬಹುದು ಅಂದ್ರೆ ಡೈರೆಕ್ಟ್ OTGಲೇ ಮಾಡೋದಕ್ಕಿಂತ ಒಳಗಡೆ ಇನ್ನೊಂದ್ ಸ್ವಲ್ಪ ನೀಟಾಗಿ ಕುಕ್ ಮಾಡಿ ಮಾಡೋ ತರ ಯಾವುದು ಅಂತ. ಆಮೇಲೆ ಮನುನೇ ಒಂದು ವಿಡಿಯೋ ಕಳಿಸಿದ್ರು, ಯಾವುದೋ ಡಿಫ್ರೆಂಟ್ ಫಾರಿನ್ ಲ್ಯಾಂಗ್ವೇಜ್ ಅಲ್ಲಿ, ಉರ್ದುನು ಅಲ್ಲ, ಅದೇನೋ ಡಿಫ್ರೆಂಟ್ ಲ್ಯಾಂಗ್ವೇಜ್. ಹೌದಾ? ಲ್ಯಾಂಗ್ವೇಜ್ ಏನಕ್ಕೆ ಬೇಕು, ಅವ್ರು ಯಾವ ಪ್ರೊಸೀಜರ್ ಮಾಡ್ತಾ ಇದ್ದಾರೆ ನೋಡ್ಕೊಂಡ್ರೆ ಸಾಕಲ್ಲ. ಸೊ ಫಸ್ಟ್ ಇದನ್ನ ಇವತ್ತು 0 ಆಯಿಲ್ ಅಲ್ಲಿ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ನನಗೆ ಆಯಿಲ್ ಆಗೇ ಬರ್ತಾ ಇಲ್ಲ. ಮ್ಯಾರಿನೇಷನ್ಗೆ ಹಾಕ್ತಾಳೆ ಅವಳು ಅಷ್ಟೇ. ಇಲ್ಲ ಪ್ಯಾನ್ಗೆ ಹಾಕಲ್ಲ, ಮ್ಯಾರಿನೇಷನ್ಗೆ ಹಾಕ್ತಾಳೆ. ನೀನು ಜಸ್ಟ್ ಹಂಗೆ ಗ್ರೀಸ್ ಮಾಡೋದನ್ನ ಸಾಕು. ಅದು ಯಾಕೆ ಅಂದ್ರೆ ಇದು ಹೋಗ್ಬಿಟ್ಟೈತೆ ಏನದು ನಾನ್ ಸ್ಟಿಕ್. ಈ ಕಡೆಗೆ ಬಾ, ಯಾವ್ದಾರು ಒಂದ್ ಸೈಡಿಗೆ ನಿಂತ್ಕೋಬೇಕು ನೀನು, ಗ್ರೀಸ್ ಮಾಡಷ್ಟೇನೆ. ಸಾಕು. ಸೊ ಡೈರೆಕ್ಟಾಗಿ OTGಗೆ ಇಡೋದಕ್ಕಿಂತ ಬೆಟರ್ ಫಸ್ಟು ನಾವು ಕುಕ್ ಮಾಡ್ಕೊಬಿಡೋದು. ಅದನ್ನು ಕಂಪ್ಲೀಟ್ ವಾಟರ್ ಕಂಟೆಂಟ್ ಡ್ರೈ ಆಗೋ ಥರ ಫುಲ್ಲು ಡ್ರೈ ಮಾಡಿಕೊಂಡು ಆಮೇಲೆ ಅದನ್ನು OTGಗೆ ಇಟ್ಟು ಗ್ರಿಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅವ್ರೇನು OTGಗೆ ಇಡಲಿಲ್ಲ, ಅವ್ರು ಡೈರೆಕ್ಟ್ ಗ್ರಿಲ್ಗೆ ಇಟ್ಟರು ಬಾರ್ಬಿಕ್ಯೂ ಥರ. ಬಟ್ ನಾವು OTGಗೆ ಮಾಡ್ಕೊಳ್ಳೋಣ ಆ ಪ್ರೋಸೆಸ್ನ. ಕೈ ತೊಳ್ದ ನಮಗೆ ಕಾನ್ಫಿಡೆನ್ಸೇ ಇಲ್ಲ. ಚಿಕನ್ ಆಲ್ಮೋಸ್ಟ್ ಕುಕ್ ಆಗ್ತಾ ಇದೆ.
ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಇಲ್ಲಿ ಓವನ್ ಓ ಟಿ ಜಿನ ಪ್ರೀ ಹೀಟ್ಗೆ ಹಾಕಿದ್ದೀನಿ. ಆಲ್ಮೋಸ್ಟ್ ಒಂದು 200 ಡಿಗ್ರೀಸ್ ಒಂದು 10 ಮಿನಿಟ್ಸ್ ಹಾಕಿದ್ದೀನಿ. ಪ್ರೀ ಹೀಟ್ ಆದಮೇಲೆ ನೀಟಾಗಿ ಟ್ರೈನಾಗಿ ಇಟ್ಬಿಟ್ಟು 20 ಮಿನಿಟ್ಸ್ 15-20 ಮಿನಿಟ್ಸ್ವರೆಗೂ ಮೇಲೆ ಕೆಳಗೆಯಿಂದ 2 ರಾಡ್ ಹೀಟ್ಗೆ ಹಾಕ್ಬಿಟ್ಟು ಟೋಸ್ಟ್ ಮೋಡಲ್ಲಿ ಮಾಡಿ ನೋಡೋಣ. ಯಾಕಂದ್ರೆ ಕೋಟಿಂಗ್ ಮಾತ್ರ ಅಂದ್ರೆ ತುದಿನಲ್ಲಿ ಮಾತ್ರ ಅದು ನಮಗೆ ಬೇಯಬೇಕು. ಯಾಕಂದ್ರೆ ಒಳಗೆ ಆಲ್ರೆಡಿ ಇದರಲ್ಲಿ ಬೇಯಿಸಿರ್ತೀವಲ್ಲ, ತುದಿ ಮಾತ್ರ ಬೇಯಿದ್ರೆ ಅವಾಗ ಸ್ವಲ್ಪ ಗ್ರಿಲ್ ಎಫೆಕ್ಟ್ ಇರುತ್ತೆ, ಚೆನ್ನಾಗಿರುತ್ತೆ, ಜ್ಯೂಸಿ ಇರುತ್ತೆ. ಏನಪ್ಪ ಚಿಕನ್ ಬಾಯ್ಲಿಂಗ್ ಆಯ್ತು. ಹೌದಾ? ಇಷ್ಟು ಮಸಾಲೆ ಇಷ್ಟು ಲಿಕ್ವಿಡ್ ಇರ್ಲಿ ಬಿಡು, ಅಷ್ಟು ಮಸಾಲೆ ಬೇಕು ಅದನ್ನು ಕೋಟ್ ಮಾಡೋಕ್ಕೆ. ನಾನು ಅದನ್ನೇ ಹೇಳಕ್ ಹೋಗ್ತಾ ಇದ್ದೆ, ನಂದು ತಗೋಬಿಡಿ ಅದನ್ನೇ. ಆಯ್ತು ನೋಡಿ, ಫುಲ್ ರಾಡೆಲ್ಲ ಹೀಟ್ ಆಗಿದೆ, ಮೇಲೂ ಆಗಿದೆ. ಭರ್ಜರಿ ಊಟ ಇವತ್ತು. ನಮ್ಮ ಲೆಫ್ಟ್ ಹ್ಯಾಂಡಿ ನೋಡಿ ಎಲ್ಲದಕ್ಕೂ ಎಡಗೈ ಬೇಗ ಮುಂದಕ್ಕೆ ಹೋಗೋದು, ಬೇಗ ಮುಂದಕ್ಕೆ ಹೋಗೋದಲ್ಲ, ಎಡಗೈಯಲ್ಲಿ ಬೇಗ ಕೆಲಸ ಆಗೋದು ಇವ್ರದ್ದು ಅಲ್ವಾ ಮನು? ನಾವು ಎಡಗೈಯೇ ಅದಕ್ಕೆ ಎಡಗೈಯಲ್ಲೇ ಹೋಗೋದು. ನಿಂಗೊಂದು ಸೀಕ್ರೆಟ್ ಗೊತ್ತಾ? ನಮ್ಮ ನೈಜನು ಎಡಗೈ ಇದ್ಲು, ಇವಾಗ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ನೋಟಿಸ್ ಮಾಡಿಲ್ಲ. ಸಣ್ಣದ್ರಲ್ಲಿ ಎಲ್ಲದಕ್ಕೂ ಯಾರು ರಚಿದ್ ಹೊಡಿಬೇಕಾದ್ರೆ ಎಡಗೈಲಿ ಪಡಕ್ಕಂತ ಹಿಂಗೆ ಹೊಡೆದ್ಬಿಟ್ಟು ಹೋಗೋಳು ಎಡ್ಚಿ. ಇವಾಗೇನೋ ಗೊತ್ತಿಲ್ಲ, ನೋಟಿಸ್ ಮಾಡಿಲ್ಲ. ಆಹಾ, ಮಸಾಲೆ ಅಂತೂ ಒಳ್ಳೆ ಆರಾಮ ಬರ್ತಾ ಇದೆ ನನಗೆ. ಒಳ್ಳೆ ರೆಸ್ಟೋರೆಂಟ್ 5 ಸ್ಟಾರ್ ರೆಸ್ಟೋರೆಂಟಲ್ಲಿ ಬಂದಂಗೆ. ಐಡಿಯಾ ಯಾರ್ದು ಹೇಳು? ಯೂಟ್ಯೂಬ್ ಚಾನಲ್ ನೋಡ್ದು, ಯೂಟ್ಯೂಬ್ ಚಾನಲ್ ನೋಡ್ದು ಹಾಫ್ ಐಡಿಯಾ. ಆ ಮಸಾಲೆ ನಮ್ಮ ಅಕ್ಕಂದು. ಅಯ್ಯೋ ಎಷ್ಟು ಚೆನ್ನದ ಐಡಿಯಾ ಸೇರ್ಕೊಂಡೈತೆ ಮನು ಇದರಲ್ಲಿ. ಮಸಾಲೆ ಬಂದು ನಮ್ಮ ಅಕ್ಕನ ರೆಸಿಪಿ, ಆಫ್ ಕುಕ್ ಮಾಡೋದು ಯೂಟ್ಯೂಬ್ ಅವಳ ರೆಸಿಪಿ, ಅದರಲ್ಲಿ ಆಫ್ ಕುಕ್ ಗ್ರಿಲ್ ಮಾಡೋದು ನನ್ನ ಐಡಿಯಾ. ಇದರಲ್ಲಿ ನಿಂದು ಏನು ಸೇರ್ಕೊಂಡಿಲ್ಲ, ಜಸ್ಟ್ ಒಂದು ಲಿಂಕ್ ಕಳಿಸಿದ ಅಷ್ಟೇ. ಅವಳಿಲ್ಲ ಅಂದ್ರೆ ಇನ್ನೊಬ್ಳು ಸಿಕ್ಕಿರೋಳು. ಈ ತರ ಮೆಥಡ್ ನಿಮ್ಗೆ ಎಲ್ಲೂ ಸಿಗ್ತಾನೆ ಇರಲಿಲ್ಲ. ಇದ್ರಲ್ಲಿ ಆಫ್ ಮೆಥಡ್ ನಂದದು. ಆ ಕಡೆ ನಮ್ಮ ರೈಸ್ ರೆಡಿ ಆಗ್ತಾ ಇದೆ, ಹಿಂದೆಗಡೆ ನಮ್ಮ ಮೊಸಪ್ಪಿದೆ. ಏನು ಕಾಂಬಿನೇಷನ್! ತಂದೂರಿ ಚಿಕನ್ ವಿತ್ ಮೊಸಪ್ಪು. ಇವತ್ತು ರಾಗಿ ಮುದ್ದೆಗೆ ರಜಾ ಕೊಟ್ಟಿದ್ದೀವಿ. ಇದು ಏನಾದ್ರೂ ಟೇಸ್ಟ್ ಸೂಪರ್ ಡೂಪರ್ ಆಗಿ ಬಂದ್ಬಿಟ್ರೆ ಇನ್ನು ಬೋರ್ ಆಗೋ ತನಕ ಇದನ್ನೇ ಮಾಡ್ಬಿಡ್ತೀವಲ್ವಾ? ನಾನೇ ಮಾಡಲ್ಲ, ಈ OTGನೆಲ್ಲ ಎಳ್ದು ಮಾಡೋಕ್ಕೆ ಮೂಡಿರಲ್ಲ ನನಗೆ, ಹಂಗಾಗಿ ಮಾಡಲ್ಲ. ಇವತ್ತು ನಿನಗಿನ ಜಾಸ್ತಿ ಜಾಸ್ತಿ ಮಾತಾಡ್ತಿದ್ದಲ್ಲ ಅದಕ್ಕೆ ನಾನು ಹೇಳೋಕೆ ಹೋಯ್ತಾ ಇದ್ದಿದ್ದು. ಇವತ್ತು ನಿನಗಿನ್ನ ಜಾಸ್ತಿ ನಾನೇ ಈಗರ ಕಾಯ್ತಾ ಇದ್ದೀನಿ ಅಂತ. ಫುಲ್ ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತೆ ನನಗೆ, ಸ್ಮೆಲ್ ಬರ್ತಾ ಇದ್ರೆ. ಇದು ತಗೋ, ಅಲ್ಲೇ ತಗೋ, ಇಲ್ಲಿ ಹೀಗೆ. ಹಾಂ ಅಷ್ಟೇ, ಅದಕ್ಕೆಲ್ಲ ತಲೆ ಇರ್ಬೇಕು ನನ್ನ ತಲೆ. ಇದೆಷ್ಟು ನಿಮಿಷ ಇಡ್ತೀಯ ಈಗ? ಅರ್ಧ ಗಂಟೆ ಇಡ್ತೀಯ, ಜಾಸ್ತಿ ಆಗಲ್ವಾ? ಬೇಕಾದ್ರೆ ತೆಗೆದ್ರೆ ಆಫ್ ಆಗ್ತೈತೆ. ಭಯಂಕರ ಹೊಟ್ಟೆ ಹಶ್ವಾಗ್ಬಿಟ್ಟು ಹೊಟ್ಟೆ ಖವ ಅಂತ ಇದೆ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ತಂದೂರಿ ಚೆನ್ನಾಗಿ ರೋಸ್ಟ್ ಆಗಿದೆ ಅಲ್ಲ. OTG ಅಂದ ತಕ್ಷಣ ಫುಲ್ ಮನು ಟೇಕ್ ಓವರ್ ಮಾಡಿಬಿಟ್ರು. ಆಹಾ ಹಾ ಹಾ ಹಾ. ಪ್ಲೇಟ್ ಹಾಕೋ ಮನು, ಇಲ್ಲಿ ಕೆಳಗಡೆ ಪ್ಲೇಟ್ ತಗೋ. ಚೆನ್ನಾಗಿ ರೋಸ್ಟ್ ಆಗಿದೆ ಅಲ್ಲ? ಹಂಗೆ ಬಾಯಿಗೆ ಹಾಕೋಬಿಡ್ತೀಯ. ಹೌದಾ? ನಂಗೊಂದು ಸ್ವಲ್ಪ ಬಟರ್ ಹಾಕ್ಬಿಟ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಗೀ ಟೇಸ್ಟ್ ಕೆಡಿಸ್ಬಿಡತ್ತೆ. ಬಟರ್ ಇಲ್ಲ, ನಾನು ಇಡೋದೇ ಇಲ್ಲ ಬಟರ್ ಹಾಕ್ಬಿಟ್ರೆ ಸಗದಾಗುತ್ತೆ. ನಂಗೊಂದು ಪೀಸ್ ಕೊಡು. ಮತ್ತೆ ಚೆನ್ನಾಗಿ ರೋಸ್ಟ್ ಅಂತೂ ಆಗಿದೆ, ಸಖತ್ತಾಗಿ ಬಂದಿದೆ. 0 ಆಯಿಲ್ ಆದ್ರೂ ಆಯಿಲ್ ಹಾಕಿಲ್ಲ ಅಂತಾನೆ ಅನ್ನಿಸ್ತಾ ಇಲ್ಲ ಅಲ್ವಾ? ಫುಲ್ ಹೊಟ್ಟೆ ಆಗ್ಬಿಟ್ಟಿದೆ, ಹೋಗ್ತೀವಿ ಊಟ ಮಾಡೋದಕ್ಕೆ. ಎನ್ವೇಸ್ ಹೀಗಿತ್ತು ನಮ್ಮ ದಿನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗವ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.